ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಪುದೀನಾ ರೈಸ್ ಬಾತ್. ಇವು ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಬೋದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ. ಪುದೀನಾನ ಒಂದು ದೊಡ್ಡ ಬಟ್ಲದಷ್ಟು ಪುದೀನ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 8 ಹಸಿಮೆಣಸಿನ್ಕಾಯಿ, 8 ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಒಂದು ಗಡ್ಡಿನ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಅದನ್ನ ಹೆಚ್ಚು ಹಾಕ್ಕೊಳ್ರಿ. 2 ಚಮಚದಷ್ಟು ಕೊಬ್ಬರಿ, ಒಣ ಕೊಬ್ಬರಿನ ಸಣ್ಣಕ್ಕೆ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. 2 ಚಮಚದಷ್ಟು ಅವು. 1 ಚಮಚ ಜೀರಿಗೆ, ಒಂದು 8-10 ಕರಿಮೆಣಸಿನಕಾಳು, ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ, 1 ಚಮಚದಷ್ಟು ಹವಿಜ ಎಲ್ಲನೂ ಇದಕ್ಕೆ ಹಾಕ್ಕೊಳ್ರಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಬಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿರಿ, ಹಳ್ಳುಪ್ಪು. ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಒಂಚೂರು ನೀರು ಹಾಕ್ಕೊಳ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಡ್ರಿ ನೈಸಾಗಿ. ನೋಡಿ ಈ ಥರ ಆಯ್ತದು. ಈ ಥರ ಇರಲಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಹಾಕ್ತೀನಿ ಸಾಸಿವೆನ. ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಉಸಿಡಿದ ಮೇಲೆ ಒಂದು ದೊಡ್ಡ ಈರುಳ್ಳಿನ ಈ ಥರ ನಾನು ಉದ್ದುದಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಉದ್ದುದಕ್ಕಾಗಿ ಹೆಚ್ಚಿಟ್ಕೊಳ್ರಿ. ಹಾಕ್ಕೊಂಡು ಅವನ್ನ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಹಾಕಿದ ಮೇಲೆ ಕಾಯಿಸ್ಕೊಳ್ರಿ. ಮತ್ತು ಪುದೀನಾನ ಸ್ವಲ್ಪ ನಾನು ಹೆಚ್ಚಿಟ್ಕೊಂಡಿದ್ದೀನಿ ರೀ, ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನಾನ ಒಗ್ಗರಣೆಗೆ ಹಾಕೋಕ್ಕೆ ಸ್ವಲ್ಪ ಪುದೀನಾನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೀಗ ಕಾಯಿಸ್ಕೊತಾ ಇದ್ದೀನಿ ನೋಡಿ. ಮತ್ತು ಒಂದು ದೊಡ್ಡ ಟೊಮೆಟೊನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣಗೆ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ರಿ ಎಣ್ಣೆ ಒಳಗೆ ಎಲ್ಲ ಮಿಕ್ಸ್ ಆಗಲಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಅದು ಬೇಯೋದಕ್ಕೆ ಬಿಡಿರಿ. ಟೊಮೆಟೊ ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ, ಬೇಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನೋಡಿ. ಇವಾಗ ನೋಡಿ 1 ನಿಮಿಷ ಆಯ್ತಲ್ಲ, ಅದು ಈ ಥರ ಆಗಿದೆ. ಇವಾಗ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಸ್ವಲ್ಪ ಈ ಥರ ಬೆಂದರೆ ಸಾಕು. ಇವಾಗ ಮಿಕ್ಸಿ ಒಳಗೆ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ, ಅದನ್ನು ಈ ಒಗ್ಗರಣೆ ಜೊತೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆ ಒಳಗೆ ಕಾಯಿಸ್ಕೊಂಡು. ಯಾಕಂದ್ರೆ ಅದು ಹಸಿ ವಾಸನೆ ಹೋಗಲಿ, ಪುದೀನದ ಹಸಿ ವಾಸನೆ ಎಲ್ಲ ಹೋಗೋರು 1 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ಬೇಯಿಸ್ಕೊಳ್ರಿ. ನಾನು 1 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಒಂದು 15-20 ನಿಮಿಷ ನೆನೆಯಿಟ್ರೆ ಸಾಕು ಅಕ್ಕಿ. 1 ಗ್ಲಾಸ್ ಅಕ್ಕಿ. ಈಗ ಅದನ್ನು ಮಸಾಲೆ ಒಳಗೆ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಅಕ್ಕಿನ ಹುರ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಮಸಾಲೆ ಅಕ್ಕಿ ಎಲ್ಲ ಮಿಕ್ಸ್ ಆಗ್ತೈತಲ್ಲ, ಅದು ಮಿಕ್ಸಿ ಜಾರಿಗೆ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಆ ಜಾರಿಗೆ 1 ಗ್ಲಾಸ್ ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ ಇದಕ್ಕೆ. ಮತ್ತು ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು. ಒಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ರಿ. ಇವಾಗ ಉಪ್ಪು ಹಾಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. 1 ಗ್ಲಾಸಿಗೆ ಉಪ್ಪು ಎಷ್ಟು ಹಾಕ್ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಷ್ಟಕ್ಕೆ ಹಾಕಿದ್ದೀನಿ ಹಳ್ಳುಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಇಡಿ. ನೋಡಿ ಕುದೀತಾ ಇದೆಯಲ್ಲ, ಮೀಡಿಯಮ್ ಸೈಜ್ ಉರಿ ಇರಲಿ. ಈ ಥರ ಕುದೀತಾ ಇದೆ ನೋಡಿ. ಈಗ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೀವು ಕುಕ್ಕರ್ನಲ್ಲಿ ಕೂಡ ಬೇಕಾದರೆ ಮಾಡ್ಬೋದು. ಕುಕ್ಕರ್ನಲ್ಲಿ ಮಾಡಿದರೆ ನೀವು 2 ಸೀಟಿ ಹೊಡ್ಸ್ರಿ, ರೆಡಿ ಆಗುತ್ತೆ. ನಾನು ಈ ಥರ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕುದಿಯೋದು ಹತ್ತಿತ್ತಲ್ಲ, ಆಗಲೇ ಇವಾಗ ಒಂದು ಸ್ವಲ್ಪ ಉರಿನ ಸಣ್ಣ ಮಾಡಿಬಿಡ್ರಿ. ಇವಾಗ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಅಳ್ಬಿಡ್ಬೇಕಲ್ಲ, ಅದಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡು ಸಣ್ಣ ಉರಿ ಇಟ್ಟು ಮುಚ್ಚಿಬಿಡಿ. ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ನೋಡಿ. ಇವಾಗ ಅನ್ನ ರೆಡಿ ಆಯ್ತು ನೋಡಿ. 15 ನಿಮಿಷದಾಗ ನಿಮ್ಗೆ ಇದು ಅನ್ನ ರೆಡಿ ಆಗಿಬಿಡ್ತೈತಿ. ಇವಾಗ ನಾನು ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಲದೊಳಗೆ ಉಳ್ಳಾಗಡ್ಡಿ ಹಾಕ್ಕೋತೀನಿ ನೋಡಿರಿ. 1 ಉಳ್ಳಾಗಡ್ಡಿ ಹಚ್ಕೊಂಡಿದ್ದೆ ದೊಡ್ಡದು. 1 ದೊಡ್ಡ ಟೊಮೆಟೊನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಮೊಸರು ಬಜ್ಜಿ ಮಾಡೋಕ್ಕೆ. ಅದಕ್ಕೆ
ಗಟ್ಟಿ ಮೊಸರನ್ನ ಒಂದು 7-8 ಚಮಚ ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಕಲಸಿ ಈಗ ಮೊಸರು ಹಾಕಿವಲ್ಲ, ಉಳ್ಳಾಗಡ್ಡಿ ಟೊಮೆಟೊ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ರಿ. ಒಟ್ಟು ನಾನು 8 ಚಮಚ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ. ಬೇಕಂದ್ರೆ ಇನ್ನೊಂದು 2 ಚಮಚ ಮೊಸರನ್ನ ಸೇರಿಸ್ಕೋಬೋದು. ನಾನು 8 ಚಮಚ ಹಾಕ್ಕೊಂಡಿದ್ದೀನಿ ಮೊಸರು. ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಕೈಯಿಂದ ಈ ಥರ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗಿದು ಮೊಸರು ಬಜ್ಜಿ ರೆಡಿ ಆಯಿತು. ಮತ್ತು ಪುದೀನಾನು ರೈಸ್ ಬಾತು ರೆಡಿ ಆಯಿತು. ಇದು ಈಗ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.